ಹಾಯ್, ಕುಚ್ಚಲಕ್ಕಿ ಗಂಜಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕುಚ್ಚಲಕ್ಕಿ ತೊಗೊಂಡಿದ್ದೀನಿ. ಈ ಕುಚ್ಚಲಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕಾಗತ್ತೆ. ಈ ಬೇಸಿಗೆಗೆಲ್ಲ ಚೆನ್ನಾಗಿರುತ್ತೆ. ಕುಚ್ಚಲಕ್ಕಿ ಗಂಜಿ ಜೊತೆ ಗೋರಿಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾವು ಬೆಂಗಳೂರು ಕಡೆ ಎಲ್ಲ ಗೋರಿಕಾಯಿ ಅಂತೀವಿ, ಊರ ಕಡೆ ಎಲ್ಲ ಚೌಳಿಕಾಯಿ ಅಂತಾರೆ, ಚಿಟ್ಟಮುಟ್ಕಿ ಅಂತಾರೆ. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೀಗೆ ನೀರಲ್ಲಿ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ, 1 ಅವರ್ ನೆನೆದ್ರೂ ತೊಂದರೆ ಇಲ್ಲ, ಒಂದು ಅರ್ಧ ಗಂಟೆ ನೆನೆದ್ರೆ ಪರವಾಗಿಲ್ಲ. ಒಂದು ಮುಕ್ಕಾಲು ಗಂಟೆ ನೆನೆಸಿದ್ದೀನಿ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 6ರಿಂದ 7 ವಿಷಲ್ ಬರೋವರೆಗೂ ಕುಕ್ಕರಲ್ಲೇ ಮಾಡಬೇಕು. ಮಾಮೂಲಿ ನಾರ್ಮಲಾಗಿ ಬೇಯಿಸೋಕ್ಕೆ ಕಷ್ಟ ಆಗುತ್ತೆ, ಬೇಗ ಬೇಯಲ್ಲ ಇದು. ಒಂದು 6ರಿಂದ 7 ಕೂಗಿಸ್ಬೇಕು. ಚೆನ್ನಾಗಿ ತೊಳೆದ್ಬಿಟ್ಟು ಕೂಗಿಸ್ಕೋಬೇಕು. ಕುಕ್ಕರಲ್ಲಿ ನೀರೇನು ಅಳತೆ ಅಂತೇನಿಲ್ಲ, ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಕೂಗಕ್ಕೆ ಇಟ್ಕೊತಾ ಇದ್ದೀನಿ. ಒಂದು 6ರಿಂದ 7 ವಿಷಿಲು ಇದು ಕೂಗಬೇಕು. ಅಷ್ಟರೊಳಗಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ಗೋರಿಕಾಯಿ ಚಿಟ್ಟಮುಟ್ಕಿ ಅಂತ, ಅಂಕೋಲ ಕಡೆ ಎಲ್ಲ ಚಿಟ್ಟಮುಟ್ಕಿ ಅಂತಾರೆ, ನಮ್ಮ ಹಾವೇರಿ ಕಡೆ ಎಲ್ಲ ನಾವು ಚೌಳಿಕಾಯಿ ಅಂತೀವಿ. ಇದ್ರ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನೆಲ್ಲ ಮುರ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಲ್ಯ ಮಾಡೋದು ತೋರಿಸ್ತೀನಿ. ಈಗ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ ಹಾಕಿಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಹಸಿಮೆಣಸಿನ್ಕಾಯಿ, 1-2 ಕರಿಬೇವು ಸೊಪ್ಪು. ಈ ಗೋರಿಕಾಯಿ ಏನಿದೆಯಲ್ಲ ತೊಳೆದಿಟ್ಕೊಂಡಿದ್ದೀವಿ, ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪು. ಈಗ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಏನು ಹಾಕೋದು ಬೇಡ, ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್, ಸಣ್ಣ ಗ್ಲಾಸಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕಿದ್ರೆ ಸಾಕು. ಈಗ 2 ವಿಷಲ್ ಕೂಗಬೇಕಿದು, 2 ವಿಷಲ್ ಕೂಗಬೇಕು. ಈ ಥರ ಆಗಿರುತ್ತೆ, ರೆಡಿ. ಕುಚ್ಚಲಕ್ಕಿ ಗಂಜಿ ರೆಡಿ ಆಗಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಗೋರಿಕಾಯಿ ಪಲ್ಯ, ಚಿಟ್ಟಮುಟ್ಕಿ ಪಲ್ಯ. ಅಂಕೋಲ ಕಡೆ ಎಲ್ಲ ಚಿಟ್ಟಮುಟ್ಕಿ ಅಂತಾರೆ, ನಮ್ಮ ಹಾವೇರಿ ಕಡೆ ಎಲ್ಲ ನಾವು ಚೌಳಿಕಾಯಿ ಅಂತೀವಿ. ಈ ಚೌಳಿಕಾಯಿ ಪಲ್ಯ ನಾನು 2-3 ಥರ ಮಾಡ್ತೀನಿ. ಅದರಲ್ಲಿ ಈ ಗಂಜಿಗೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಊಟ ಮಾಡೋದು. ಥ್ಯಾಂಕ್ ಯು.